ಫ್ರೆಂಡ್ಸ್. ಯೋಗಿ ಎಲ್ಲೇ ಇದೆಯಾ? ಹೋಗ್ತಾ ಇದ್ದಾಳೆ ಸಾಹಸ ಮಾಡಕ್ಕೆ. ಬನ್ನಿ 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 ಬನ್ನಿ, ಹತ್ತಿ ಹತ್ತಿ ಮೇಲೆ ಹೋಗಿ ಮೇಡಮ್. ಮೇಲೆ ಹೋಗೋಳೆ ಫಸ್ಟೇನೆ. ಹೋಗಿ ಇವಾಗ ಹೋಗಿ. ನೋಡಿ ಇವ್ರು ಕಾವ್ಯ, ಇವರು ಯೋಗಿತಾ ಅಂತ. ಏನೋ ದೊಡ್ಡದಾಗಿ ಹತ್ತೀನಿ ಅಂತ ಮೇಲೆ ಹೋದ್ರು, ಟ್ರೈ ಮಾಡಿದ್ರೆ ಆಗಿಲ್ಲ. ಪುನಃ ಕೆಳಗೆ ಇಳಿದುಬಿಟ್ಟು ಬಂದ್ಬಿಟ್ಟು ಪುನಃ ಸ್ಟಾರ್ಟ್ ಮಾಡ್ತಿದ್ದಾರೆ. ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರು ಇವಾಗ ಪುನಃ. ಇಬ್ಬರು ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು. ರೆಸಾರ್ಟಿಗೆ ಬಂದಿರೋರೆಲ್ಲ ನೋಡ್ತಾ ನಿಂತಿದ್ದಾರೆ. ಯಾರು ಆಟಾಡ್ತಾ ಇಲ್ಲ, ನಾವೇ ಆಟಾಡ್ತಿರೋದು ಅಂತ. ಹೆಂಗೋ ಫಿನಿಶ್ ಮಾಡಿಬಿಟ್ಲು, ಏ ಅಂತ ಕುಂದ್ಬಿಟ್ಲು. ಹೋಗಿ ಹಂಗೆ ಅಂದರೆ ಆ ಕಡೆ ಈ ಕಡೆ ಕಂಬಿ ಹಿಡ್ಕೊಂಡು ಹೋಗ್ತಾ ಇದ್ದಾಳು ಅವಳು. ಯೋಗಿತಾ ಆಹಾ, ಸುಸ್ತಾಯ್ತಾ? ಪಾಪ ಹುಡುಗಿ ಟಯರ್ಡ್ ಆಗಿಬಿಟ್ಲು. ಹೆಂಗೋ ಹತ್ತಿ ಸಾಹಸ ಮಾಡ್ತಿದ್ದಾರೆ ಇಬ್ಬರು ಮಾತ್ರ. ಬಟ್ ತುಂಬ ಎಂಜಾಯ್ ಮಾಡಿಬಿಟ್ವಿ ಫ್ರೆಂಡ್ಸ್ ನಾವು ಈ ರೆಸಾರ್ಟಲ್ಲಿ. ಮಾಡೇ ಹೋಗಿ. ಈಗ ನಂದು ಸ್ಟಾರ್ಟ್ ಆಯಿತು. ನಾನೇನಿಲ್ಲ ಫ್ರೆಂಡ್ಸ್, ನಾನು ಪಕ್ಕ 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 ಅಂತ ಹೋಗ್ಬಿಟ್ಟೆ ಎಲ್ಲದ್ರಲ್ಲೂ ಅಂತ ಹೇಳೋಕ್ಕಾಗಲ್ಲ. ಪಾಪ ಜೀವಿ ಅಂತೂ ಮುಂದೆನೇ ಬರಲಿಲ್ಲ. ಒಂದು ಹೆಜ್ಜೆ ಇಟ್ಲಷ್ಟೇ. ಅವಳಿಗೆ ಗೊತ್ತಾಯಿತು ಇದು ನನ್ನ ಕೈಲಿ ಆಗಲ್ಲ ಅಂತ. ಅಲ್ಲೇ ಸ್ಟಾಪ್ ಅವಳು. ಆಗುತ್ತೆ. ನಾನು ಕರಿತಾ ಇದ್ದೀನಿ ಬಾ ನನ್ನ ಜೊತೆಗೆ, ಪಾರ್ಟ್ನರ್ ಇಲ್ಲ ಅಂತ. ಅವಳು ಬರೋಕ್ಕೆ ರೆಡಿನೇ ಇಲ್ಲ, ರಿಟರ್ನ್ ಹೋಗ್ಬಿಟ್ಲು ಅವಳು. ಆಮೇಲೆ ಹೆಂಗೋ ನಾನು ಹತ್ಕೊಂಡು ಬಂದೆ ಮುಂದಕ್ಕೆ ಮಾತಾಡಿಕೊಂಡು. ಇದನ್ನು ನೇತಾಡ್ಕೊಂಡೇ ಬಂದಿದ್ದಾಯಿತು ಎಲ್ಲದರಲ್ಲೂ. ಬಟ್ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ರಿ ಫ್ರೆಂಡ್ಸ್ ಈ ರೆಸಾರ್ಟಲ್ಲಿ. ಯಾಕಂದರೆ ಯಾರೂ ಇರಲಿಲ್ಲ, ನಾವೇ 4 ಜನ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮಾತ್ರ ನಮಗೆಲ್ಲ ಅಂತ. ಕಂಪ್ಲೀಟೆಡ್. ಮೋಟಿವೇಟ್ ಮಾಡ್ಕೊತಿದ್ದೀರಾ? ನನ್ನ ತಲೆ ಮೇಲೆ ಇಬ್ರು ದಬ್ಬಕತ್ತೀರ ನೋಡ್ಕೊ ಮೇಲೆ. ಹೆಂಗೋ ಹಿಂಗೋ ಸಾಹಸ ಮಾಡಿ 3 ಜನನೂ ಒಟ್ಟಿಗೆ ಬರ್ತಾಯಿದ್ವಿ. ಮೇಲೊಬ್ಳು ಕೆಳಗಿಬ್ಬರು ಅಂತ. ಅವಳು ಯೋಗಿ ಅಂತೂ ಎಲ್ಲನೂ ಕಂಪ್ಲೀಟ್ ಮಾಡಿಬಿಟ್ಲು. ನಮ್ಗೆ ಇಷ್ಟಕ್ಕೆ ಸಾಕಾಗೋಯ್ತು, ಸುಸ್ತಾಗೋಯ್ತು, ಕೈಯೆಲ್ಲ ಉರಿ ಬಂದಂಗೆ ಆಗೋಯ್ತು ಎಲ್ರಿಗೂ. ರೋಪಲ್ಲಿ ನೇತಾಡ್ತಾ ಇದ್ದೀನಿ, ನನ್ನ ಮೇಲೆ ಇವಳು ಅವಳೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನನಗೂ ಹಂಗೆ ಅನ್ನಿಸ್ತಾ. ಜೋಕಲ್ಲಿ ಆಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಇವಳು ವೇಟ್ ಮಾಡ್ತಾ ಇದ್ದಾಳೆ. ಅಲ್ಲಿ 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 ಇಲ್ಲ, ನಾನು 7ನೇ ವಿಡಿಯೋ ಮಾಡಬೇಕು. ಇವಳು ಅಷ್ಟು ಮಾತಾಡಿದ್ಲಲ್ಲ. ಹೌದಾ? ಇವಳು ಉಯ್ಯಾಲೆ ಆಡ್ತಾವಳೆ ಅದ್ರಲ್ಲೇ. ಅದು ಮುಂದೆ ತಳ್ಕೊ ಫುಲ್ ಹಿಂಗ್. ನನ್ನ ಫ್ರೆಂಡ್ ಅಂತೂ ನನ್ನೇ ಫೋಕಸ್ ಮಾಡಿ ಹಿಡ್ದುಬಿಟ್ಲು. ಅದು ಹಿಂಗೆ ಹೋಗ್ತೆ ನೋಡು ನೀನು, ನಾನು ಆಡ್ಕೊಂಡಲ್ಲ ಅಂತ ಹೇಳಿ. ಹೆಂಗೋ ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ಟೆ. ನನಗಿನ್ನೇ ನನ್ನ ಫ್ರೆಂಡು ಬಂದುಬಿಟ್ಲು. ಸರಿ ಇದೊಂದು ಮುಗಿಸ್ಬಿಟ್ಟು ಆಮೇಲೆ ರಿಲ್ಯಾಕ್ಸ್ ಆಗಿಬಿಡೋಣ ಅಂದ್ಬಿಟ್ಟು ಲಾಸ್ಟಿಗೆ ಅದೊಂದು ಮುಗಿಸ್ಬಿಟ್ಟೆ. ಈ ಜೋಕಾಲಿ ಕತೆ ಏನು ಅಂತಂದರೆ, ಅವಳು ಫಸ್ಟು ಆಟ ಆಡಿದ್ಲು, ಫುಲ್ಲು ತಲೆ ಗಿರ್ರಂತು ಅಂತ ಅಂದ್ಲು. ನನಗೆ ಅದೆಲ್ಲ ಆಗಲ್ಲ ಅಂತ ಕೂತ್ಕೊಂಡೆ ನಾನು. ಈ ಗೇಮ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ಅಂಕಲ್ ಸುತ್ತಿಸಿ ಮೇಲೆ ಹೋಗುತ್ತೆ, ಆಮೇಲೆ ಬಿಟ್ಟಾಗ ನಮಗೇನೋ ಅಷ್ಟೇನು ಆಗಿಲ್ಲ ಸುತ್ತಬೇಕಾದ್ರೆ. ಹಿಡಿದು ಬಿಟ್ಟರು, ಆಮೇಲೆ ಫುಲ್ಲು ತಲೆ ಗಿರ್ರ ಅಂತ ಹೋಯ್ತು ಎಲ್ರಿಗೂ. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಅದಾಗೆ ಅದು ನಿಲ್ಲಬೇಕು. ಈ ಕಡೆಯಿಂದ ಈ ಕಡೆ ಸುತ್ತುತ್ತೆ, ಈ ಕಡೆಯಿಂದ ಈ ಕಡೆ ಸುತ್ತುತ್ತೆ. ಲಾಸ್ಟಿಗೆ ಅದು ಸ್ಟಾಪ್ ಆದರೆ ಮಾತ್ರ ನಾವು ಇಳಿಯೋಕ್ಕಾಗೋದು. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ರೆಸಾರ್ಟಲ್ಲಿ. ಫುಡ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ನಮಗೆ. ಇದು ನಾವು ಉಳ್ಕೊಂಡಿದ್ವಲ್ಲ ಆ ರೂಮ್ ಮುಂದೆ ಫ್ರಂಟಲ್ಲಿ,
ಚೆನ್ನಾಗಿತ್ತು. ಆಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪೂಲಲ್ಲಂತೂ ಬರೀ ವೀಡಿಯೋ ಅದು ಇದು ಅಂತೆಲ್ಲ ಮಾಡಿಕೊಂಡು ಲಾಸ್ಟಿಗೆ ಈ ಥರದೊಂದು ಶೂಟ್ ಮಾಡ್ಕೊಂಡ್ಬಿಟ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂದರೆ ಮೇಲೆ ಮಳೆನೂ ಬರ್ತಾಯಿತ್ತು, ಈ ಕಡೆ ಪೂಲಲ್ಲೂ ತುಂಬ ತಣ್ಣಗಿತ್ತು. ಬಟ್ ನಮಗೇನು ಚಳಿ ಆಗ್ತಿರಲಿಲ್ಲ, ಒಳಗಿದ್ವಲ್ಲ ಅದಕ್ಕೆ. ಲಾಸ್ಟಿಗೆ ಡ್ಯಾನ್ಸಿಗೆ ಬಂದ್ವಿ. ಅಪ್ಪ ಫೋರ್ಸ್ಫುಲ್ಲಾಗಿ ನೀರು ಬಿಟ್ಬಿಟ್ಟಿದ್ರು ನಮಗಂತೂ. ಅವರು ಚಾಲೆಂಜ್ ಹಾಕಿದ್ರು ನಮಗೆ, ನೀವು ಒಂದು 20 ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರೆ ಎಕ್ಸ್ಟ್ರಾ ಒಂದು ಪ್ಲೇಟ್ ಕಬಾಬ್ ಕೊಡ್ತೀವಿ ಅಂತ ಹೇಳಿದರು ರಿಸರ್ವ್ ಅಂಕಲು. ಅದಕ್ಕೆ ಟ್ರೈ ಮಾಡಿದ್ವಿ. ಡ್ಯಾನ್ಸ್ ಮಾತ್ರ ಚೆನ್ನಾಗಿದ್ವಿ. 20 ಕಂಪ್ಲೀಟ್ ಮಾಡಿಬಿಟ್ಟು ಫೈನಲಿ ಕುಚುಕು ಸಾಂಗ್ ಆಡಿ ನಮ್ಮ ಈ ಡೇನ ಎಂಡ್ ಮಾಡಿದ್ವಿ. ಸಾಂಗ್ ಕೇಳಿ ಚೆನ್ನಾಗಿದೆ, ಲೈಕ್ ಮಾಡಿ. ನೆನಪೈತ ನಿಂಗೆ ಮರಕೋತಿ ಆಟ, ಮರೆತೋಯ್ತ ನಿಂಗೆ ಬೆಳದಿಂಗಳೂಟ, ನೆನೆಸ್ಕೊಂಡ್ರೆ ಈಗ್ಲೂ ಬಾಯ್ ತುಂಬ ಜಲ್ಲು ಕುಚುಕು ಕುಚುಕು ಕುಚುಕು, ಆ ಕಾಲ ಬರ್ತೈತೆ ಕುಚುಕು. ಇದು ಬರ್ದೆ ಹಾರಿ ಬಾವಿಗೆ ಬಿದ್ದೆ, ನೀರ್ ಕುಡ್ದು ಹೆಂಗೋ ಮೇಲಕ್ಕೆ ಹೆದ್ದೆ, ನೆನ್ಸ್ಕೊಂಡ್ರೆ ಈಗ ಎದೆ ತುಂಬ ದಿಗ್ಲು ಕುಚುಕು ಕುಚುಕು ಕುಚುಕು.